ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಲೈಕ್ ಕಲಿಬೇಕು ಅನ್ನೋರು ನಂದು ಇವತ್ತಿಂದು ಫ್ರೆಶ್ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಕಲಿಯೋಕ್ಕೆ ಸಮಯ ಕೊಡಿ. ಡೆಫಿನೆಟಾಗಿ ನೀವು ಕೂಡ ಮಾರ್ಕೆಟಲ್ಲಿ ಈಸಿಯಾಗಿ ಅಮೌಂಟ್ ದುಡ್ಡು ಮಾಡಲಿಕ್ಕೆ ಟ್ರೈ ಮಾಡ್ತೀರಾ. ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ದುಡ್ಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಐ ಜಸ್ಟ್ ಫಿನಿಶ್ ಮೈ ಡೇ. ಫ್ರೈಡೇ, ನೋ ರಿಸ್ಕ್. ನಾ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಹ್ಯಾಪಿ, ಮಾರ್ಕೆಟ್ ಈಸ್ ಗಿವನ್ ಮಿ ವೆರಿ ಗುಡ್ ಅಮೌಂಟ್. ಹ್ಯಾಪಿ. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ ಮಾರ್ಕೆಟಲ್ಲಿ. ನಾನು ಆಲ್ವೇಸ್ ಮಾರ್ಕೆಟ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಅದನ್ನು ಟ್ರಸ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಅದು ನನ್ನನ್ನು ಕೂಡ ಕೈ ಬಿಟ್ಟಿಲ್ಲ. ಏನು ಕೈ ಬಿಟ್ಟಿಲ್ಲ ಅನ್ನೋದಕ್ಕಿಂತ ಆಲ್ಮೋಸ್ಟ್ ನಾನು ಅದಕ್ಕೆ ಅಂತ ಎಫರ್ಟ್ ನಾನು ಹಾಕಿದ್ದೀನಿ. ಸೊ ಮಾರ್ಕೆಟ್ ಏನು ಅನ್ನೋದನ್ನು ನನಗೆ ಗೊತ್ತಿರೋ ವೇಯಲ್ಲಿ ನಾನು ತಿಳ್ಕೊಳ್ಳಿಕ್ಕೆ ಜಾಸ್ತಿ ಸಮಯ ಕೊಟ್ಟಿದ್ದೀನಿ. ಹಾಗಾಗಿನೇ ಸೊ ನನಗೂ ಸ್ವಲ್ಪ ಮಾರ್ಕೆಟ್, ನಾನು 100% ಅಂತ ಯಾರೂ ಇಲ್ಲ ಮಾರ್ಕೆಟಲ್ಲಿ, ನೆನ್ಪಿಟ್ಕೊಳ್ಳಿ. ಎಲ್ಲರೂ ಇಟ್ಸ್ ಅ ಪ್ಯೂರ್ ಪ್ರಾಬಬಿಲಿಟಿ ಬಿಸ್ನೆಸ್. ಇದು ಪ್ರಾಬಬಿಲಿಟಿ ಬಿಸ್ನೆಸ್ಸಲ್ಲಿ ನಿಮಗೆ ಪ್ರಾಬಬಿಲಿಟಿ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗೇ ಆಗುತ್ತೆ. ಸೊ ದೀಸ್ ಥಿಂಗ್ಸ್ ಎಲ್ಲನೂ ನಾನು ನಿನ್ನೆ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಎಂಡ್ ಆಫ್ ದ ಡೇ ಚಾರ್ಟ್ ಪೋಸ್ಟ್ ಮಾಡಿದಾಗ ಚಾರ್ಟ್ ಅನಾಲಿಸಿಸ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೆ ನಾನು, ಮಾರ್ಕೆಟು ಈ ನಮ್ಮ ಲಕ್ಷ್ಮಣ್ ರೇಖೆ 2 ದಿನದ ಹೋಲ್ಡಿಂಗ್ ಲಕ್ಷ್ಮಣ್ ರೇಖೆನ ಬ್ರೀಚ್ ಮಾಡಿದರೆ ವಿ ವಿಲ್ ಗೆಟ್ ಒನ್ ಆಫ್ ದಿ ಶಾರ್ಟ್ ಕವರಿಂಗ್ ಮೂವ್ ಸಿಕ್ಕೇ ಸಿಗುತ್ತೆ, ಒಂದು ಫಾಸ್ಟ್ ಮೂವ್ ಸಿಗುತ್ತೆ ಅಂತ. ಸೊ ಇವತ್ತಿನ ಟ್ರೇಡು ನಾನು ಇಲ್ಲಿಂದಲೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ದಿಸ್ ಈಸ್ ಮೈ ಟ್ರೇಡ್. ಯಾಕೆಂದರೆ ಸ್ಟ್ರೈಕ್ ಪ್ರೈಸ್ ಕೂಡ ಸ್ಟೂಡೆಂಟ್ಸಿಗೆ ಗೊತ್ತು ಏನಕ್ಕಿದೆ ಸ್ಟ್ರೈಕ್ ಪ್ರೈಸ್ನ ನಾನು ಚೂಸ್ ಮಾಡ್ತೀನಿ ಅನ್ನೋದು ಕೂಡ. ಸೊ ಹಾಗಾಗಿನೇ ದಿಸ್ ಈಸ್ ದ ಮೂವ್ ಐ ಕ್ಯಾಪ್ಚರ್ಡ್. ಇಲ್ಲಿ ತನಕ ಬರೋದ್ರೊಳಗಡೆ ನನಗೊಂದು ಉತ್ತಮವಾದ ಪ್ರಾಫಿಟ್ನ ತೋರಿಸ್ತಾ ಇತ್ತು ಮಾರ್ಕೆಟು. ಹ್ಯಾಪಿ. ಅದಕ್ಕಿಂತ ಇನ್ನೇನು ಬೇಕು. 2 ಟ್ರೇಡ್, ಈಸಿ ಟ್ರೇಡ್ಸ್ ಯಾವುದು ಅಂತ ಹೇಳ್ತೀನಿ ಕೇಳಿ. ಒಂದು, ಈಗ ನಾನು ಬಿಫೋರ್ ಬ್ರೇಕ್ಔಟ್ ಟ್ರೇಡ್ ಮಾಡಿಲ್ಲ. ಸೆಕೆಂಡು ಈ ರಿಟ್ರೇಸ್ಮೆಂಟಲ್ಲಿ ನೀವು ಇಲ್ಲಿ ಟ್ರೇಡ್ ಮಾಡಿದ್ರು ನಿಮಗೇನು ಸ್ಮಾಲ್ ಅಮೌಂಟ್ ಏನು ಆಗಿಲ್ಲ. ಮಾರ್ಕೆಟಲ್ಲಿ ಹೋಗಿ ನೀವು ಪ್ರೀಮಿಯಂ ಚೆಕ್ ಮಾಡಿ, ಎನಿ ಕೈಂಡ್ ಆಫ್ ನೀವು ಪ್ರೀಮಿಯಂ ಚೆಕ್ ಮಾಡಿ. ಈ ಕ್ಯಾಂಡಲು ನಾನು ಇವಾಗ ಜಸ್ಟ್ ಪ್ರೀಮಿಯಂ ಅದನ್ನೇ ನೋಡ್ತಾ ಇದ್ದೆ, ರಿಟ್ರೇಸ್ಮೆಂಟಲ್ಲಿ ಎಷ್ಟು ಮೂವ್ ಆಗಿದೆ ಅಂತ. ದಿಸ್ ಕ್ಯಾಂಡಲ್ ಇಸ್ ಗಿವನ್ ಆಲ್ಮೋಸ್ಟ್ 10 ಪಾಯಿಂಟ್ ಕೊಟ್ಟಿದೆ. 12 ಪಾಯಿಂಟ್ ಏನೋ ಕೊಟ್ಟಿದೆ. ಸೊ 12 ಪಾಯಿಂಟ್ಗಿಂತ ಇನ್ನೆಷ್ಟು ಬೇಕು? ನಿಫ್ಟಿಯಲ್ಲಿ ಒಂದು ಕ್ಯಾಂಡಲಲ್ಲಿ 12 ಪಾಯಿಂಟ್ ಸಿಕ್ಕಿದ್ರೆ ಗ್ರೇಟ್. ಆ್ಯಕ್ಚುಲಿ ನಾನೇ ಹೇಳ್ತೀನಲ್ಲ, 12 ಪಾಯಿಂಟ್ ಸಿಗ್ತೈತೆ ಅಂದರೆ ನೀವು ವೆರಿ ಗುಡ್ ಟ್ರೇಡರ್ ಅಂತ ನಿಫ್ಟಿಯಲ್ಲಿ. ಬಿಕಾಸ್ ಇದು ಬ್ಯಾಂಕ್ ನಿಫ್ಟಿ ಅಲ್ಲ, ಇದು ನಿಫ್ಟಿ. ಇದು ಹೆಂಗೆ ಅಂದರೆ ಸಾಧು ಪ್ರಾಣಿ, ಸ್ವಲ್ಪ ಸಾಧು ಪ್ರಾಣಿ. ಬ್ಯಾಂಕ್ ನಿಫ್ಟಿ ವೈಲ್ಡ್ ಅನಿಮಲ್ ಥರ, ಅದನ್ನು ಯಾವ ಕಡೆಗೆ ಯಾವ ಥರ ರಾಕೆಟ್ ಥರ ಓಡುತ್ತೆ ಅನ್ನೋದು ಗೊತ್ತಿರಲ್ಲ. ಇದು ಸ್ವಲ್ಪ ಓಕೆ, ಇದ್ದಿದ್ರಲ್ಲಿ ಸಾಧು ಪ್ರಾಣಿ ಥರ ಹೇಳ್ತಾರಲ್ಲ, ಹಾಗೆ ಕಾಡು ನಾಯಿ ಸಾಕಿರೋ ನಾಯಿ ಅನ್ನೋ ಥರ ಹೇಳ್ಬೋದು, ಆ ಥರ ಇದು. ಬಟ್ ಏನಂದರೆ ಇದೆಲ್ಲ ಸಿಂಪಲ್ ಲಾಜಿಕ್ಸಿ. ನಾನು ಆಲ್ವೇಸ್ ನಿಮಗೆ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲಾಗಿ ಗೈಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಮಾರ್ಕೆಟ್ನ ನೀವು ಎಷ್ಟು ಸಿಂಪಲ್ ಮಾಡ್ಕೊಳ್ತೀರಾ ಅದು ಸಿಂಪಲ್ ಲಾಜಿಕ್ಕು. ನಿನ್ನೆ ಆ್ಯಕ್ಚುಲಿ ಈ ಮೂವ್ ಆದ್ರೂ ನನಗೆ ಐ ಆಮ್ ಹ್ಯಾಪಿ. ನಾನು ಬೇಗನೆ ಎಕ್ಸಿಟ್ ಮಾಡಿಕೊಂಡು ಆ ಮಾರ್ಕೆಟಿಂದ ಔಟ್ ಹೋಗಿದ್ದೀನಿ ಅಂತ. ಯಾಕೆಂದರೆ ಈ ಮೂವ್ ನನ್ನ ಮೈಂಡಲ್ಲೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಿನ್ನೆ ಮಾರ್ಕೆಟ್ ಸೈಡ್ ವೈಸ್ ಬೀಳೋ ಚಾನ್ಸಸ್ ಹೆವಿ ಇದೆ ಅಂತ ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ನಾನು ಅಪ್ಡೇಟಲ್ಲಿ ಅದನ್ನು ಹೇಳಿದೆ. ನಮಗೆ ಯಾವುದು ಮಾರ್ಕೆಟ್ ಪ್ರಿಡಿಕ್ಷನ್ ಇರುತ್ತೆ ಅದ್ರ ಮೇಲೆ ನಾವು ಟ್ರೇಡ್ ಮಾಡ್ಬೋದು ಅಂತ. ಸೇಮೇ ಇವತ್ತು ಅಷ್ಟೇ ನಿನ್ನೆ ಕ್ಲಿಯರಾಗಿ ಹೇಳಿದೆ, ದಿಸ್ ಈಸ್ ದ ಲಕ್ಷ್ಮಣ್ ರೇಖಾ. ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಮೇ ಬಿ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಗಿ ಬ್ರೇಕ್ಔಟ್ ಆದರೆ ಜಸ್ಟ್ ಮೂವ್ ಆನ್, ಆರಾಮ್ಸೆ ಪ್ರಾಫಿಟ್ ಮಾಡ್ಕೊಳ್ಳಿ ಅಂತ. ಐ ಜಸ್ಟ್ ಸೀನ್ ಮೆನಿ ಸ್ಕ್ರೀನ್ಶಾಟ್ಸ್. ಓಕೆ, ಹ್ಯಾಪಿ. ಅದಕ್ಕಿಂತ ಥಿಂಗ್ಸ್ ನನಗೂ ಬೇಕಿಲ್ಲ. ಸ್ಮಾಲ್ ಥಿಂಗ್ಸ್ ಹೇಳ್ತೀನಲ್ಲ, ಚಿಕ್ಕ ಥಿಂಗ್ಸ್ಗಳನ್ನ ಕಲೀರಿ ಸಾಕು. ಚಿಕ್ಕ ಥಿಂಗ್ಸಲ್ಲೇ ನಿಮಗೆ ಆರಾಮ್ಸೆ ಪ್ರಾಫಿಟ್ ಮಾಡುತ್ತೆ. ನೀವು 10 ಇಂಡಿಕೇಟರ್ ಹಾಕೊಂಡು 10 ಥರದ ಮೈಂಡ್ ಸೆಟ್ ಬೆಳೆಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸಿಂಪಲ್ ಅಪ್ಪ. ಈಗ ನೆನ್ನೆ ಇಲ್ಲಿಂದ ಶಾರ್ಟ್ ಮಾಡ್ಕೊಂಡು ಕೂತವನು ಆಲ್ಮೋಸ್ಟು ಇವತ್ತಿನ ಪೊಸಿಷನ್ ಅವ್ನು ನೆಕ್ಕಿಗೆ ಬಂದಿದೆ ಅಂದರೆ ಅವನು ಸ್ಕ್ವೇರ್ ಆಫ್ ಮಾಡ್ತಾನೆ ಇಲ್ವೋ? ಅಫ್ಕೋರ್ಸ್ ಈ ಲೆವೆಲ್ ಟಚ್ ಆಗುತ್ತೋ ಇಲ್ವೋ ನಮಗದು ಬೇಕಿಲ್ಲ. ಇವತ್ತು ಈ ಲೆವೆಲ್ ಸ್ಕ್ವೇರ್ ಆಫ್ ಮಾಡಿಸ್ತಾನೋ ಇಲ್ವೋ ಒಂದು ಪ್ರಾಬಬಿಲಿಟಿ. ಎಸ್, ಬೆಳಗ್ಗೆನೇ ಒಂದು ಶಾರ್ಟ್ ಇಮಿಡಿಯೇಟ್ ಸೆಲ್ಲಿಂಗ್ ತೊಗೊಬಂದ, ಅಗೇನ್ ಮಾರ್ಕೆಟ್ ಇಲ್ಲಿ ತನಕ ಬೌನ್ಸ್ ಆಯಿತು. ದೇರ್ ವಿಲ್ ಬಿ ಹೈ ಪ್ರಾಬಬಿಲಿಟಿ ಮಾರ್ಕೆಟ್ ಕ್ಯಾನ್ ಗೋ ಅಪ್ಸೈಡ್ ಅಂತ. ಸೊ ಅದೇ ಥರನೇ ಆಗಿದ್ದು. ಇವಾಗ ಮಾರ್ಕೆಟು ಒಂದು ಅಪ್ಸೈಡ್ ಮೂಮೆಂಟನ್ನು ಕೊಟ್ಟಿದೆ. ಸೊ ನೀವು ಇದನ್ನೆಲ್ಲ ಸ್ಮಾಲ್ ಥಿಂಗ್ಸ್ನ ಸ್ಲೋಲಿ ಕಲಿತಾ ಬನ್ನಿ. ಕಲಿಯೋಕ್ಕೆ ಸಮಯ ಕೊಡಿ. ಮಾರ್ಕೆಟಲ್ಲಿ ನಿಮ್ಮನ್ನು ಯಾರೂ ಸ್ಟಾಪ್ ಮಾಡಲಿಕ್ಕಾಗಲ್ಲ ಪ್ರಾಫಿಟ್ ಮಾಡೋದನ್ನು. ಸೊ ಅದೇ ಥರ ನಾನು ಎಲ್ರಿಗೂ ಹೇಳೋದಷ್ಟೇ, ಯಾವಾಗಲೂ ಅಷ್ಟೇ, ಲರ್ನ್ ಫಸ್ಟ್ ಕಲೀರಿ. ಇದೆಲ್ಲ ಸಿಂಪಲ್ ಥಿಂಗ್ಸ್ಗಳನ್ನ ನಾನು ಕ್ಲಾಸಲ್ಲಿ ಫಸ್ಟ್ ಆಫ್ ಆಲ್ ಅದನ್ನೇ ಕಲಿಸ್ಕೊಡೋದು. ಎಷ್ಟೋ ಸ್ಟೂಡೆಂಟ್ಸ್ಗಳಿರೋದು ಒಂದೇ, ಇಷ್ಟು ಸಿಂಪಲ್ಲಾಗೂ ಮಾರ್ಕೆಟ್ನ ನೋಡ್ಬೋದಾ ಅಂತ. ಎಸ್, ನೋಡ್ಬೋದು. ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಆಗೋದಿಲ್ಲ. ಯಾಕೆಂದರೆ ನೀವು ಇಲ್ಲಿ ಯಾವುದೇ ಥರದ್ದು IAS IPS ಎಕ್ಸಾಮ್ಗಳು ಬರೀತಿಲ್ಲ. ನಾವು ಇಷ್ಟೇ ಓದೋ ಥಿಯರಿ ಬರೀಬೇಕು, ಇಷ್ಟೇ ಇದನ್ನು ತಗೋಬೇಕು ಅನ್ನೋದು ಇಲ್ಲಿ ನಮ್ಮ ಖುಷಿ. ನಮಗೆ ಶಾರ್ಟ್ ಕಟ್ಗಳನ್ನ ನಾವು ಹೇಗೆ ಇಲ್ಲಿ ನಾವು ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇಟ್ಸ್ ಚಾರ್ಟ್. ನಾನು ಹೇಳ್ತೀನಲ್ಲ, ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಹೇಳ್ತೀನಿ, ಚಾರ್ಟ್ನ ರೀಡ್ ಮಾಡಿ. ಚಾರ್ಟ್ ರೀಡ್ ಮಾಡಿದರೆ ಎಲ್ಲ ಇದೆ, ಚಾರ್ಟಲ್ಲಿ ಎಲ್ಲ ಇದೆ. ನಿನ್ನೆ ಅವನು ಇಲ್ಲಿ ಪೊಸಿಷನ್ ನೆಕ್ಕಲ್ಲಿ ಇಟ್ಕೊಂಡಿದ್ದವನಿಗೆ ಇವತ್ತು ಬ್ರೇಕ್ಔಟ್ ಆದರೆ ಮೂವ್ ಆಗುತ್ತೆ ಅನ್ನೋದು ಗೊತ್ತಿರೋ ವಿಷಯನೇ. ಸೊ ಎಲ್ಲ ಚಾರ್ಟಲ್ಲೇ ಇದೆ ತಾನೆ. ದಿಸ್ ಆರ್ ಆಲ್ ಥಿಂಗ್ಸ್. ಕಲಿಯೋಕ್ಕೆ ಸಮಯ ಕೊಡಿ, ಎಲ್ಲ ಆಗುತ್ತೆ. ಈಗ ನಿಮಗೆ ಇಲ್ಲಿ ನಾನು ಓಪನ್ ಇಂಟ್ರೆಸ್ಟ್ಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ?
ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡು ಕೂತ್ಕೊಂಡ್ರೆ ನನಗೆ ಈ ಮೂವ್ ಸಿಗುತ್ತಾ? ಸಿಗಲ್ಲ. ಸಿಂಪಲ್ ಲಾಜಿಕ್ ಏನು, ಈ 2 ಲೈನು ಲಕ್ಷ್ಮಣ ರೇಖೆ ಥರ ಇದೆ, ಇದು ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ಸೊ ಅದನ್ನು ನಾನು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಅಲ್ಲಿ ನಾನು ನೀವು ಲೈಕ್ ಹೇಳೋದಾದರೆ ಓಪನ್ ಇಂಟ್ರೆಸ್ಟ್ಗಳನ್ನ ಚಾರ್ಟ್ ನೋಡೋದು, ಸೆಕೆಂಡು ಪ್ರೀಮಿಯಮ್ ಚಾರ್ಟ್ ನೋಡೋದು, ಮೂರನೇದು ಲೈಕ್ ನನಗೆ ಇಲ್ಲಿಂದ ಮಾರ್ಕೆಟು ರಿವರ್ಸ್ ಆಗುತ್ತೆ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದು, ಎಲ್ಲದನ್ನು ಬಿಡಿ. ಫಸ್ಟ್ ಏನು ಮಾರ್ಕೆಟಲ್ಲಿ ಏನು ಕಣ್ಮುಂದೆ ಕಾಣಿಸ್ತಿದೆಯಲ್ಲ ಅದನ್ನು ಸತ್ಯ ಅಂದ್ಕೊಳ್ಳಿ. ಡೆಫಿನೆಟಾಗಿ ನೀವು ಮಾರ್ಕೆಟಲ್ಲಿ ಟ್ರೇಡರ್ ಆಗ್ತೀರಾ. ಕಲಿಯೋಕ್ಕೆ ಸಮಯ ಕೊಡಿ. ನಾನು ಹೇಳೋದಿಷ್ಟೇ, ನೀವು ಎಷ್ಟು ಕಲಿಯೋಕ್ಕೆ ಸಮಯ ಕೊಡ್ತೀರಾ ಅಷ್ಟು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಆಲ್ರೆಡಿ ಒಂದು ಬ್ರೇಕ್ಔಟು, ಒಂದು ರಿಟ್ರೇಸ್ಮೆಂಟು, 2 ಮುಗಿದಿದೆ ಮಾರ್ಕೆಟಲ್ಲಿ. ಓಕೆನಾ, ಬ್ರೇಕ್ಔಟು ಕೂಡ ಆಗಿದೆ, ರಿಟ್ರೇಸ್ಮೆಂಟ್ ಕೂಡ ಆಗಿದೆ. ಸೊ ನಿಮಗೆ ಅದನ್ನು ಕೂಡ ಹೇಳಬೇಕಂದ್ರೆ ಪ್ರೀಮಿಯಮ್ ಎಷ್ಟು ಮೂವ್ ಆಗಿದೆ. ಇಫ್ ಯು ಸಿ ದಟ್ ಪ್ರೀಮಿಯಮ್, ಓಕೆ ಮಾರ್ಕೆಟ್ ಇವಾಗ ಇಮಿಡಿಯೇಟಾಗಿ ಡೌನ್ ಸೈಡ್ ಬರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಪ್ರೀಮಿಯಮ್ ಎಷ್ಟು ಮೂವ್ ಆಗಿದೆ, ನಾನು ಟ್ರೇಡ್ ಮಾಡಿದ್ದಕ್ಕೆ ಪ್ರೀಮಿಯಮ್ಮು 24,400. ವೇರ್ ಇಸ್ ದಟ್ 24,400 ಕಾಲ್ ಆಪ್ಷನ್. ಬಿಕಾಸ್ ಫ್ರೈಡೇ ಆದ್ದರಿಂದ ಪ್ರೀಮಿಯಮ್ ಹೈ ಇದೆ, ಹಾಗಾಗಿ ಅಡ್ತ ಮನಿ ತೊಗೊಂಡಿದ್ದೆ ನಾನು. ಐ ಜಸ್ಟ್ ಎಂಟರ್ಡ್ ವೆರಿ ನಿಯರ್, ಇಲ್ಲೇ 130 ಐ ಗೆಸ್ ಎಂಟ್ರಿ ಆಗಿದೆ ನಾನು. ಇಟ್ಸ್ ಮೂವ್ಡ್ ಎಷ್ಟು 160 ತನಕ ಮೂವ್ ಇದೆ. 160 ಎಲ್ಲ ನಾನು ಕ್ಯಾಪ್ಚರ್ ಮಾಡಿರಲ್ಲ. ಐ ಗೆಸ್ ಒಂದು 20 ಪಾಯಿಂಟ್ಸ್ ತನಕ ಈಸಿಯಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡು ಮೂವ್ ಔಟ್ ಆಗಿದ್ದೀನಿ ಮಾರ್ಕೆಟಲ್ಲಿ. ಸೊ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಂದು ಕೂಡ ಇಲ್ಲ ಮಾರ್ಕೆಟಲ್ಲಿ. ಸೊ ನಿಮಗೆ ಹೇಳೋದಿಷ್ಟೇ, ಮಾರ್ಕೆಟ್ನ ಆಲ್ವೇಸ್ ಕಲಿಯೋ ಕಡೆ ಫೋಕಸ್ ಮಾಡಿ, ಡೆಫಿನೆಟಾಗಿ ಈಸಿ ಆಗುತ್ತೆ. ನಾವು ಮಾರ್ಕೆಟ್ ಈಸ್ ಬ್ಯಾಕ್ ಟು ವಾಲಟಿಲಿಟಿ ಝೋನ್. ಇವಾಗ ಮಾರ್ಕೆಟ್ ಎಲ್ಲಿಗೆ ಬಂತೇಳಿ, ಕ್ಲಿಯರ್ ಕಟ್ಟಾಗಿ ಒಂದು ವಾಲಟಿಲಿಟಿ ಝೋನ್ಗೆ ಒಂದು ನಿಂತಿದೆ. ಈ ಮೂವ್ ಈಗ ಏನು ರೆಡ್ ಕ್ಯಾಂಡಲ್ ಬಂತಲ್ಲ ಮಾರ್ಕೆಟಲ್ಲಿ, ಇದು ಆಲ್ಮೋಸ್ಟು ಬಯರ್ಸ್ಗಳು ಏನು ಬೈ ಮಾಡ್ಕೊಂಡು ಹೋಪ್ ಮಾಡ್ತಿದ್ದವ್ರನ್ನ ಇವಾಗ ಪ್ರಾಫಿಟಬಲಿಂದ ಮೂವ್ ಮಾಡಿದೆ. ಇದಕ್ಕೆ ಹೇಳೋದು ನಿಮಗೆ, ಲೈಕ್ ಆಪ್ಷನ್ ಬೈಯಿಂಗಲ್ಲಿ 5-10 ನಿಮಿಷದ ಕೆಲಸ, ಅದಾದಮೇಲೆ ನಾವು ಮಾರ್ಕೆಟ್ನ ಏನಕ್ಕೆ ಕಡಿಮೆ ನೋಡಬೇಕು, ಏನಕ್ಕೆ ಚಾರ್ಟ್ನ ವಾಚ್ಔಟ್ ಮಾಡಬೇಕು ಅಂತ. ಇವಾಗ ಮಾರ್ಕೆಟಲ್ಲಿ ನೋಡಿ, ಇಲ್ಲಿ ಹೋಪ್ ಮಾಡಿಕೊಂಡು ರಿಟ್ರೇಸ್ಮೆಂಟಲ್ಲಿ ಇದ್ದವನಿಗೂ ಕೂಡ ಮಾರ್ಕೆಟ್ ಟಫ್ ಆಗಿದೆ. ಇವಾಗ ಮಾರ್ಕೆಟ್ ಏನು ಮಾಡುತ್ತೆ, ಸೈಡ್ ವೇಸ್ ಬೀಳುತ್ತೆ. ಏಕೆಂದರೆ ಮಾರ್ಕೆಟು ಆಲ್ಮೋಸ್ಟ್ ಬಯರ್ ಸ್ಟ್ರೆಂತ್ನ ಒಂದು ಲೆವೆಲ್ಗೆ ಕಟ್ ಮಾಡಿದೆ ಈಗ. ಸೊ ಸೈಡ್ ವೈಸ್ ಬಿಡುತ್ತೆ. ನೀವು ಸೆಲ್ಲಿಂಗ್ ಎಲ್ಲಿಂದ ಮಾಡ್ಬೋದು? ಕ್ವಶನ್ ನಿಮಗೆ ನೀವು ಮಾಡ್ಕೋಬೇಕಾಗಿರೋದು, ನಾನು ಸೆಲ್ಲಿಂಗ್ ಎಲ್ಲಿಂದ ಮಾಡಿದರೆ ನನಗೆ ಸೆಲ್ಲಿಂಗ್ ಸಿಗುತ್ತೆ ಮಾರ್ಕೆಟಲ್ಲಿ. ಆಬ್ವಿಯಸ್ಲಿ ನಿಮಗೆ ಸೆಲ್ಲಿಂಗ್ ಬೇಕು ಅಂದರೆ ಮಾರ್ಕೆಟಲ್ಲಿ ಅಂಟಿಲ್ ಅನ್ಲೆಸ್ 300ಇಂದ ಕೆಳಗಡೆ ತನಕ ಮಾರ್ಕೆಟ್ ಸೆಲ್ಲಿಂಗ್ ಇಲ್ಲ. ಇದೆಲ್ಲ ಏನಿದೆಯಲ್ಲ ಮಧ್ಯದಲ್ಲಿ ಬೈಯರ್ಗಳು ಸ್ಪೈಕ್ ಮಾಡಿಸ್ತಾ ಇರ್ತಾರೆ, ಸೆಲ್ಲರ್ಗಳು ಕಂಟ್ರೋಲು ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಬೈಯರ್ ಸ್ಪೈಕ್ ಮಾಡಿಸ್ತಾ ಇರ್ತಾರೆ. ಸೊ ಈ 2 ಲೆವೆಲು ಕ್ರೂಷಿಯಲ್ ಆಗಿ ಪ್ಲೇ ಮಾಡುತ್ತೆ. ಈ 2 ಲೆವೆಲಿಂದ ಕೆಳಗಡೆ ಬರೋವರೆಗೂ ನೀವು ಯಾವುದೇ ಕಾರಣಕ್ಕೂ ಥಿಂಕ್ ಕೂಡ ಮಾಡಬೇಡಿ ಮಾರ್ಕೆಟಲ್ಲಿ ನಾನು ಬೈಯಿಂಗ್ ಸೈಡು ಸೆಲ್ಲಿಂಗ್ ಸೈಡ್ ಹೋಗ್ತೀನಿ ಅಂತ. ಯಾಕೆಂದರೆ ಎನಿ ಡೇ ಬೈಯರ್ಸ್ ಗೋಯಿಂಗ್ ಟು ಬಿ ಹಿಟ್ ಮಾರ್ಕೆಟ್. ಯಾಕೆಂದರೆ ಏನಕ್ಕೆ ಸಿಂಪಲ್ಲಾಗಿ ಇನ್ನೊಂದು ಸಿಂಪಲ್ ಹೇಳ್ತೀನಿ ಕೇಳಿ, ಮೊನ್ನೆ ಇಷ್ಟು ಶಾರ್ಪ್ ಸೆಲ್ಲಿಂಗು ರಿಕವರಿ, ನಿನ್ನೆ ಅಗೇನ್ ಶಾರ್ಪ್ ಸೆಲ್ಲಿಂಗು ರಿಕವರಿ. ಸೊ ಇವತ್ತು ಅಗೇನ್ ಶಾರ್ಪ್ ಸೆಲ್ಲಿಂಗು ಬಂತು ಅಂದರೆ ಮಾರ್ಕೆಟ್ನ ಹೋಲ್ಡ್ ಮಾಡಲಿಕ್ಕೆ ಯಾರೂ ಇಲ್ಲ, ಹೋಗುತ್ತೆ ಕೆಳಗಡೆಗೆ. ಆದರೆ ಶಾರ್ಪ್ ಸೆಲ್ಲಿಂಗ್ ಬರುತ್ತಾ ಗೊತ್ತಿಲ್ಲ. ಬರೋದಾಗಿದ್ದರೆ ಆಲ್ಮೋಸ್ಟ್ ಬೆಳಗ್ಗೆನೇ ಇಷ್ಟು ಮೂವ್ನ ಕೊಡ್ತಿರಲ್ಲ ಮಾರ್ಕೆಟು. ಐ ಫೀಲ್ ಲೈಕ್ ಇಫ್ ಶಾರ್ಪ್ ಸೆಲ್ಲಿಂಗ್ ರಿಯಲ್ ಆಗಿ ಬರಬೇಕು ಅಂದರೆ ನಾನು ಹೇಳ್ತೀನಲ್ಲ, 300 ಇವತ್ತು ಬ್ರೇಕ್ ಆದರೆ ಮಾರ್ಕೆಟ್ನ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ವಿಲ್ ಗೋ ಡೌನ್, ತುಂಬ ಫಾಸ್ಟಾಗಿ ಕೆಳಗಡೆ ಹೋಗೋ ಚಾನ್ಸಸ್ ಕೂಡ ಇದೆ. ಸೊ 300 ಬ್ರೇಕ್ ಆಗುತ್ತೆ ಇಲ್ವಾ ನಮಗೆ ಗೊತ್ತಿಲ್ಲ. ಇನ್ನೂ 100 ಪಾಯಿಂಟ್ ಮೇಲಿದೆ ನಿಫ್ಟಿ. ಸೊ ಹಾಗಾಗಿ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿನ ತುಂಬ ಜನ ಟ್ರೇಡ್ ಮಾಡ್ತೀರಾ. ಬ್ಯಾಂಕ್ ನಿಫ್ಟಿಯನ್ನು ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲೂ ಕಲೀರಿ. ಬ್ಯಾಂಕ್ ನಿಫ್ಟಿಯನ್ನು ಈಸಿ ಇಂಡೆಕ್ಸ್ ಏನಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಉತ್ತಮವಾದ ಪ್ರಾಫಿಟ್ ಆಗುತ್ತೆ. ನಿಫ್ಟಿಗಿಂತ ಫಾಸ್ಟ್ ಪ್ರಾಫಿಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಆಗುತ್ತೆ. ಸೊ ನೀವು ಕಲಿಯೋ ಕಡೆ ಟ್ರೈ ಮಾಡಿ. ಡೆಫಿನೆಟಾಗಿ ಬ್ಯಾಂಕ್ ನಿಫ್ಟಿ ಆದ್ರೇನು ನಿಫ್ಟಿ ಆದ್ರೇನು ಯಾವುದ್ರಲ್ಲಿ ಬೇಕಿದ್ರೂ ನೀವು ಉತ್ತಮವಾದ ಪ್ರಾಫಿಟ್ನ ಮಾಡ್ತೀರಾ. ಸೊ ಕಲಿಯೋ ಕಡೆ ಹೆಚ್ಚಿಗೆ ಸಮಯ ಕೊಟ್ಟು ನೋಡಿ. ಡೆಫಿನೆಟಾಗಿ ನಿಮ್ಮನ್ನು ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಸೇಮ್ ಫಂಡಮೆಂಟಲ್ ಸೇಮ್ ಥಿಂಗ್ಸ್. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನು, ಬೆಳಗ್ಗೆನೇ ಆ್ಯಕ್ಚುಲಿ ನಿನ್ನೆ ಕವರ್ ಅಪ್ ಆಗಿತ್ತು. ಬೆಳಗ್ಗೆನೇ ಈ ಸಪೋರ್ಟ್ ಝೋನಿಂದ ಮಾರ್ಕೆಟ್ ಬಂಪ್ ಆಯಿತು. ಎಕ್ಸಾಕ್ಟ್ ನಮ್ಮದೊಂದು ರಿಟ್ರೇಸ್ಮೆಂಟ್ ಝೋನಿಂದಲೂ ಬಂಪ್ ಆಯಿತು. 2 ಟ್ರೇಡ್ ಮುಗಿದಿದೆ. ಇವಾಗೇನು ಮಾರ್ಕೆಟ್ ಬ್ಯಾಕ್ ಟು ದಿ ವಾಲಟಿಲಿಟಿ ಝೋನಿಗೆ ಬಂದಿದೆ ಅಂದಾಗ ಇಟ್ಸ್ ಈಸಿ ಆಗೋದಿಲ್ಲ. ಇವಾಗ ಏನಾಗುತ್ತೆ ಮಾರ್ಕೆಟಲ್ಲಿ, ಬ್ಯಾಂಕ್ ನಿಫ್ಟಿ ಇಲ್ಲಿ ತನಕ ಸ್ಟ್ರೆಂತೇನೆ. ಎಲ್ಲಿ ತನಕ 55,000 52,000 ಕೆಳಗಡೆ ಬರೋವರೆಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟ್ರೆಂತ್ ಇದೆ. 52,000 ನಿಯರ್ ಬಂತು ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಸ್ಟ್ರೆಂತ್ ಇಲ್ಲ. ಬ್ಯಾಂಕ್ ನಿಫ್ಟಿ ವಿಲ್ ಗೋ ಡೌನ್. ಓಕೆನಾ? ಸೊ ಸೇಮೇ ನಿಮಗೆ ನೀವು ಇವಾಗ ಆಲ್ರೆಡಿ ಒಂದು ಮೂವ್ನ ಮುಗಿಸಾಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ, ರಿಟ್ರೇಸ್ಮೆಂಟ್ ಮೂವ್ನು ಮುಗಿಸಾಗಿದೆ. ನಿಮಗೆ ರಿಟ್ರೇಸ್ಮೆಂಟ್ ಮೂವಲ್ಲಿ ಕೂಡ ತೊಗೊಂಡ್ರು 52,400 ನಾನು ಪ್ರೀಮಿಯಮ್ ಅರ್ಧ ಮನಿ ಪ್ರೀಮಿಯಮ್ ನಿಮಗೆ ತೋರಿಸ್ತೀನಿ ನೋಡಿ. ನೀವು ಸಪೋಸ್ ನಮಗೆ ಎಷ್ಟು ಸಿಕ್ಕಿದೆ, ಹೌ ಮಚ್ ಅಮೌಂಟ್ ವಿ ಗಾಟ್ ಇಟ್ ಇನ್ 52,400 ಸೊ ದಟ್ ಬ್ಯಾಂಕ್ ನಿಫ್ಟಿ 52,400. ಸಿ ನಾನು ನಿಮಗೆ ಏನಕ್ಕೆ ಈ ಸ್ಮಾಲ್ ಥಿಂಗ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಇದು ಬಿಸ್ನೆಸ್ ಆಗಿ ನೀವು ಯಾವಾಗ ಕಲಿತಾ ಹೋಗ್ತೀರಾ ಇದೆಲ್ಲದೂ ನಿಮಗೆ ಅರ್ಥ ಆಗುತ್ತೆ. ನೀವು ಏನಂದರೆ ಬಿಸ್ನೆಸ್ ಥರ ನೀವು ಯಾವತ್ತು ಟ್ರೈ ಮಾಡಲ್ಲ, ಅವತ್ತು ನಿಮಗಿದು ಕಷ್ಟ ಆಗುತ್ತೆ. 52,400 ಕಾಲ್
ಓಕೆನಾ. ಸೊ 52,400 ಕಾಲಲ್ಲಿ ಎಷ್ಟು 3 ಐ ಫೀಲ್ 325ನಾ, 325ಇಂದ ಎಲ್ಲಿಗೆ ಹೋಗಿ ಬಂದಿದೆ ಮಾರ್ಕೆಟು, ಆಲ್ಮೋಸ್ಟ್ 380 370 390 ತನಕ ಹೋಗಿ ಬಂದಿದೆ ಅಂದ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಅದನ್ನು ಲೈಕ್ ಕರ್ಸರ್ ಬಿಟ್ಟು ಕೂಡ ನಾವು ನೋಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಕರ್ಸರ್ ಬಿಟ್ಟು ಕೂಡ ಆರಾಮಾಗಿ ನೋಡಿದ್ರು ನಿಮಗೆ ಎಷ್ಟು ಲೋ ಬಂದು 325, ಹೈ ಬಂದು 390, 325 to 390 ಸ್ಮಾಲ್ ಅದು. ನಿಮಗೆ ನೀವೇ ಇಮ್ಯಾಜಿನ್ ಮಾಡಿ, 60 ಪಾಯಿಂಟ್ ಕೊಟ್ಟಿದೆ. 60 ಪಾಯಿಂಟಲ್ಲಿ ಬಿಗ್ ಪ್ಲೇಯರ್ಸ್ ಏನೇನೋ ಮಾಡ್ಕೊಳ್ತಾರಂತೆ. ಸೇಮ್ ವೇ ಇವಾಗ ನಿಮಗೆ ಮಾರ್ಕೆಟಲ್ಲಿ ಫಾಲ್ ಬರ್ತಾ ಇದೆ. ಎಸ್, ಇವಾಗ ಮಾರ್ಕೆಟ್ ಕಂಪ್ಲೀಟ್ ವಾಲಟೈಲ್ ಇದೆ, ಫಾಲ್ ಬರ್ತಾ ಇದೆ. ಡೆಫಿನೆಟಾಗಿ ಇಲ್ಲಿಂದ ಕೆಳಗಡೆ ಹೋದರೆ, ನಾನು ನಿಮಗೆ ಏನು ಹೇಳಿದ್ದೀನಿ, ಆ ಝೋನಿಂದ ಕೆಳಗಡೆ ಹೋದರೆ ನೀವು ಅಫ್ಕೋರ್ಸ್ ನಾನು ಇವಾಗ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿರೋ ಝೋನ್ಗಿಂತ ಕೆಳಗಡೆ ಬಂದರೆ ನೀವು ಡೆಫಿನೆಟಾಗಿ ಟ್ರೇಡ್ನ ಮಾಡ್ಬೋದು, ಇಲ್ಲ ಅಂತಲ್ಲ. ಲೆಟ್ ಸಿ ವಾಟ್ ನಿಫ್ಟಿ ಶೋಯಿಂಗ್. ನಿಫ್ಟಿಯಲ್ಲಿ ಆಲ್ಮೋಸ್ಟ್ ನಿಫ್ಟಿ ಬ್ಯಾಕ್ ಟು ದಿ ಎಷ್ಟು 320. ಸೊ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, 300ಇಂದ ಕೆಳಗಡೆ ಬಂದರೆ ಮಾರ್ಕೆಟು ಕಂಪ್ಲೀಟಾಗಿ ಅಗೇನ್ ಸೆಲ್ಲರ್ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಸೊ ವೆಯ್ಟ್ ಮಾಡಿ, 300ಇಂದ ಕೆಳಗಡೆ ಬಂದರೆ ಡೆಫಿನೆಟಾಗಿ ನೀವು ಸೆಲ್ಲಿಂಗ್ ಸೈಡು ಟ್ರೇಡ್ ಮಾಡಿ. ಬಿಕಾಸ್ ದಿಸ್ ಈಸ್ ಕೈಂಡ್ ಆಫ್ ವಾಲಟಿಲಿಟಿ. ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಮಗೆ ಬೆಳಗ್ಗೆ ಪ್ರಾಫಿಟ್ ಆಗಿದೆ, ಮತ್ತು ನಾನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಏಕೆಂದರೆ ನಾನು 300ಇಂದ ಕೆಳಗಡೆ ಬಂದರೆ ಮಾರ್ಕೆಟ್ ಸೆಲ್ಲಿಂಗ್ ಹೋಗುತ್ತೆ ಅಂತ ಗೊತ್ತು. ಬಟ್ ನನ್ನ ಮೈಂಡ್ಸೆಟ್ ಹೆಂಗೆ ಸೈಕಾಲಜಿ ಮಾಡ್ಕೊಂಡು ಏನೆಂದರೆ, ಒನ್ಸ್ ಲಕ್ಷ್ಮಿ ಬಂದ್ಲ ಏನಾರು ಆಗಲಿ ಮಾರ್ಕೆಟು ಮಂಡೆಗೆ ನೋಡೋಣ ಅನ್ಕೊಂಡು ಮೈಂಡ್ ಸೆಟ್ ಇಟ್ಕೊಳ್ತೀನಿ. ಯಾಕೆಂದರೆ ಇವಾಗ 300ಇಂದ ಕೆಳಗಡೆ ಟ್ರೇಡ್ ಮಾಡಿ ಕ್ಲೋಸ್ ಆಯಿತು ಅಂದರೆ ಮಂಡೆ ಆಬ್ವಿಯಸ್ಲಿ ಪುಟ್ ಸೈಡ್ ಟ್ರೇಡ್ ಸಿಗುತ್ತಲ್ಲ, ಅದೇ ಥರನೇ. ಸೊ ವಾಲಟಿಲಿಟಿ ಝೋನು ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಬ್ಯಾಂಕ್ ನಿಫ್ಟಿ ಆಗ್ಬೋದು, ನಿಫ್ಟಿ ಆಗ್ಬೋದು. ಬಿಕಾಸ್ ಬ್ಯಾಂಕ್ ನಿಫ್ಟಿ ಐ ಗೆಸ್ ಬ್ಯಾಂಕ್ ನಿಫ್ಟಿ ಕೂಡ ಕೆಳಗಡೆ ಬಂದಿದೆ. ನಿಫ್ಟಿ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಅಂದರೆ ಬ್ಯಾಂಕ್ ನಿಫ್ಟಿ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಿಲ್ಲ, ನೋಡೋಣ ಒಂದ್ಸಲ ಬೇಕಿರೋ ಬ್ಯಾಂಕ್ ನಿಫ್ಟಿ ಕೂಡ. ನೋಡೋದ್ರಿಂದ ಕಲಿಯೋದ್ರಿಂದ ಏನು ಕಳ್ಕೊಳ್ಳಲ್ಲ ನಾವು ಮಾರ್ಕೆಟಲ್ಲಿ. ನಾನು ನಿಮಗೆ 52,000 ಕೆಳಗಡೆಗೆ ಅಂತ ಹೇಳೀನಿ. ಸ್ಟಿಲ್ ಬ್ಯಾಂಕ್ ನಿಫ್ಟಿ ಇಸ್ 52 ವಾಲಟಿಲಿಟಿ ಝೋನಲ್ಲಿದೆ. ಈ ಝೋನು ನಿಮಗೆ ಬೌನ್ಸ್ ಬ್ಯಾಕ್ ಮಾಡೋ ಚಾನ್ಸಸ್ ಕೂಡ ಹೆವಿ ಇದೆ ಈ ಝೋನಲ್ಲಿ. ಈ 52,000ಇಂದ ಕೆಳಗಡೆ ಬಂದರೆ ಸೆಲ್ಲರ್ಸ್ ಯಾವುದೇ ಕಾರಣಕ್ಕೂ, ಬೈಯರ್ಸ್ ಯಾವುದೇ ಕಾರಣಕ್ಕೂ ಮತ್ತೆ ಬೈ ಮಾಡಲ್ಲ. ಸೊ ಬಿ ಕೇರ್ಫುಲ್. ಅಲ್ಲಿಂದ ಕೆಳಗಡೆ ಬಂದರೆ ಟ್ರೈ ಮಾಡಿ, ಇಲ್ಲಾಂದರೆ ಈ ಮಧ್ಯದಲ್ಲಿ ಇಟ್ಸ್ ಅ ಪ್ಯೂರ್ ವಾಲಟಿಲಿಟಿ ಝೋನ್, ಕಂಪ್ಲೀಟ್ ವಾಲಟೈಲ್ ಆಗುತ್ತೆ. ಓಕೆ, ಯಾರು ಕಲಿಬೇಕು ಅನ್ನೋರಿದ್ರೆ ನಮ್ಮದು ಇವತ್ತಿಂದ ಫ್ರೆಶ್ ಬ್ಯಾಚ್ ಜಾಯ್ನ್ ಆಗಿ ಕಲಿಯೋಕ್ಕೆ ಸಮಯ ಕೊಡಿ. ನಾನು ಸ್ಟೂಡೆಂಟ್ಸಿಗೆ ಅದನ್ನೇ ಕಲಿಸ್ತಾ ಇರೋದು. ನನ್ನ ಉದ್ದೇಶ ಇಷ್ಟೇ, ಇಲ್ಲಿ ಮನಿ ಇಂಪಾರ್ಟೆಂಟ್ ಅಲ್ಲ ಕಲಿಯೋದಕ್ಕೆ. ನನ್ನ ಉದ್ದೇಶ ಇಷ್ಟೇ, ನನಗೆ ಗೊತ್ತಿರೋದನ್ನ ಎಷ್ಟೋ ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಫೀಡ್ ಮಾಡಬೇಕು ಅನ್ನೋದು. ಐ ಆಮ್ ಹ್ಯಾಪಿ. ಎಷ್ಟೋ ಜನ ಕಲ್ತಿದ್ದಾರೆ. ಎಸ್, ಕಲ್ತವ್ರು ಎಲ್ಲರೂ 100% ಟ್ರೇಡರ್ ಆಗ್ತಾರೆ ಅನ್ನೋದನ್ನ ನಾನು ಹೇಳೋದಿಲ್ಲ. ಎಫರ್ಟ್ ಆಗ್ತವ್ರು ಎಲ್ಲರೂ ಆಗ್ತಾರೆ, ಓಕೆನಾ. ಬಟ್ ನನ್ನಿಂದ ತುಂಬ ಜನ ಕಲ್ತಿರೋದ್ರಿಂದ ನನಗೆ ಖುಷಿ ಅನಿಸುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಆಫ್ ಇದೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಕಮೆಂಟ್ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ನಿಮ್ಗೆ ಏನಾದ್ರು ಕಂಫರ್ಟಬಲ್ ಅನಿಸಿದರೆ ಇವತ್ತಿನ ಕ್ಲಾಸ್ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ವೀಕೆಂಡ್.